ಆಗಿರ್ಬೋದು ಆ ಸಂಘಟನೆ ಕೇಡರು ಇವರು ಕೂಡ ಕೋಆರ್ಡಿನೇಟ್ ಮಾಡಬೇಕಾಗುತ್ತೆ. ರಾಹುಲ್ ಗಾಂಧಿ ಅವರು ಫೇಲ್ಯೂರ್ ಅಂತ ಹೇಳಕ್ಕಾಗಲ್ಲ. ಬಿಹಾರದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಫೇಲ್ಯೂರ್ ಇರುತ್ತೆ. ಸೊ ಇಲ್ಲಿ ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಯಾವ ರೀತಿ ರಾಹುಲ್ ಗಾಂಧಿ ಫೋಟೋ ತೋರಿಸೋದು ಸರ್, ರಾಹುಲ್ ಗಾಂಧಿ ಫೋಟೋ ಅಲ್ಲ, ರಾಹುಲ್ ಗಾಂಧಿ ಫೋಟೋ, ಪ್ರಿಯಾಂಕಾ ಗಾಂಧಿ ಫೋಟೋ, ಎಲ್ಲರ ಫೋಟೋನು ತೋರಿಸ್ತಾರೆ. ಎಷ್ಟು ಸತಿ ಕೋರ್ಟ್ ಮುಂದೆ ಕ್ಷಮಾಪಣೆ ಕೇಳ್ಕೊಂಡಿದ್ದಾರೆ ಯಾಕೆ ಕೇಳ್ಕೊಂಡಿದ್ದಾರೆ ಕ್ಷಮಾಪಣೆ? ತಗೊಳ್ಳಿ. ಆರ್ಎಸ್ಎಸ್ ವಿಚಾರದಲ್ಲಿ, ಸಾವರ್ಕರ್ ವಿಚಾರದಲ್ಲಿ ಮುಚ್ಚಳಿಕೆ, ರಫೇಲ್ ಅಲ್ಲಿ ಮುಚ್ಚಳಿಕೆ ಗೊತ್ತಾಯ್ತಾನೆ, ಆಧಾರ್ ಕಾರ್ಡ್ಗೆ ಮುಚ್ಚಳಿಕೆ ಗೊತ್ತಾಯ್ತಾನೆ. ಈ ದೇಶದಲ್ಲಿ ಅತಿ ಹೆಚ್ಚು ಮುಚ್ಚಳಿಕೆ ಬರ್ಕೊಂಡು ಕ್ಷಮಾಪಣೆ ಕೇಳಿದಂತ ಒಬ್ಬ ಸೂರ್ಯ ಮುಕುಂದ್ ಅವರಿಗೋಸ್ಕರ ಅಪ್ಡೇಟ್, ಸೂರ್ಯ ಮುಕುಂದ್ ಅವರಿಗೋಸ್ಕರ ಅಪ್ಡೇಟ್, ಸೂರ್ಯ ಮುಕುಂದ್ ಅವರಿಗೋಸ್ಕರ ಅಪ್ಡೇಟ್. ಸೂರ್ಯ ಮುಕುಂದ್ ಅವರೇ ನೀವು ಗಮನಿಸಲೇಬೇಕಾದ ಅಪ್ಡೇಟ್. 61 ಕ್ಷೇತ್ರಗಳಲ್ಲಿ ಕಂಟೆಸ್ಟ್ ಮಾಡಿತ್ತು ಕಾಂಗ್ರೆಸ್ ಪಕ್ಷ, ಕೇವಲ 6ರಲ್ಲಿ ಮಾತ್ರ ರಾಹುಲ್ ಗಾಂಧಿ ಅವರ ನಾಯಕತ್ವವನ್ನು ಬಿಹಾರದ ಜನ ತಿರಸ್ಕರಿಸಿದ್ದಾರೆ. ಪೊಲಿಟಿಕಲ್ ಆಯಾಮ ಬಿಟ್ಬಿಡೋಣ ಸರ್, ನೀವು ಸಮರ್ಥನೆ ಮಾಡ್ಕೊಳ್ಳೇಬೇಕು, ಮಾಡ್ತೀರಿ. ನಾನು ಇಟ್ನಾಳ್ ಸರ್ನ ಕೇಳ್ತೀನಿ. ಇಟ್ನಾಳ್ ಸರ್, 95 ಚುನಾವಣೆಗಳ ಲೆಕ್ಕವನ್ನ ಕೊಟ್ಟು ಬಿಜೆಪಿ ತನ್ನೆಲ್ಲ ಅಫಿಷಿಯಲ್ ಟ್ವಿಟರ್ ಹ್ಯಾಂಡಲ್ ಅಲ್ಲೂ ಕೂಡ ಪೋಸ್ಟ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಇನ್ನೆಷ್ಟು ಸೋಲುಗಳು ರಾಹುಲ್ ಗಾಂಧಿ ಅವರಿಗೆ? ಕಾಂಗ್ರೆಸ್ ಪಕ್ಷ ನಿಜವಾಗ್ಲೂ ಕೂಡ ಕ್ಯಾಲಿಬರ್ ಇರ್ತಕ್ಕಂಥ ಪಕ್ಷ. ಈ ದೇಶಕ್ಕೆ ಒಂದು ಪ್ರಬಲವಾದ ವಿರೋಧ ಪಕ್ಷ ಬೇಕೇ ಬೇಕು, ಆಸ್ ಅ ಪ್ರಜೆ ನಮಗೂ ಕೂಡ ಅನ್ಸುತ್ತೆ. ಬಟ್ ಈ ನರೇಟಿವ್ ಅನ್ನ ಬದಲಾವಣೆ ಮಾಡ್ಕೊಳ್ಳೋದು, ಹಾಗೆ ನಾಯಕತ್ವದ ಆಲೋಚನೆಯನ್ನ ಬದಲಾವಣೆ ಮಾಡ್ಕೊಳ್ಳೋ ಅನಿವಾರ್ಯತೆ ಕಾಂಗ್ರೆಸ್ ಇದೆಯಾ ಇಲ್ವಾ? ಇಲ್ಲ, ಈಗ ಅವ್ರಿಗೆ ಅನಿಸ್ದೇ ಇದ್ರೆ ಭಾಳ ಕಷ್ಟ ಆಗುತ್ತೆ. ಈಗ ಬಿ ಜೆ ಪಿ ಒಂದು ಕಾಲದಲ್ಲಿ ಇವರ ಪ್ರಚಾರ ಶೈಲಿ ಆಗಿತ್ತು, ಕಾಂಗ್ರೆಸ್ ಮುಕ್ತ ಭಾರತ್ ಬನಾಯಂಗೆ. ಅದಕ್ಕೆ ಪ್ರತಿತಂತ್ರವಾಗಿ ಇವ್ರು ಏನು ಮಾಡಿದರು ಕಾಂಗ್ರೆಸ್ಸಲ್ಲಿ? ದೇ ಹ್ಯಾಡ್ ನೋ ಕ್ಲೂ. ರಾಹುಲ್ ಗಾಂಧಿ ಬಂದಾಗ ಆರಂಭದ ದಿನಗಳಲ್ಲಿ ಹಿ ವಾಸ್ ಪ್ರೊಜೆಕ್ಟೆಡ್ ಆಸ್ ಅ ರಿಲಕ್ಟೆಂಟ್ ಲೀಡರ್. ಹಿಂಜರಿಕೆ, ಒಬ್ಬ ನಾನು ಲೀಡರ್ ಆಗಬೇಕು ಬೇಡ ಅನ್ನೋ ಥರ ಆ ಥರದೊಂದು ಇಮೇಜ್ ಇತ್ತು. ಆಮೇಲೆ ಈ ಥರದ ಒಂದು ಸಿರೀಸ್ ಆಫ್ ಫೇಲ್ಯೂರ್ಸ್. ಇದೇನಾಗುತ್ತೆ ಅಂದರೆ, ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಪ್ರಬಲ ವಿರೋಧ ಪಕ್ಷ ಬೇಕು, ಒಂದಲ್ಲ 4 ಪ್ರಬಲ ವಿರೋಧ ಪಕ್ಷ ಇರಬೇಕು ಭಾರತ ದೇಶಕ್ಕೆ, ಒಂದೇ ಅಲ್ಲ. ಅದ್ರ ಜೊತೆಗೇ ಈ ಒಂದು ಪಕ್ಷದಲ್ಲಿ ಯಾವುದನ್ನು ಹೈಕಮಾಂಡ್ ಅಂತೀವಿ, ಇಫ್ ಇಟ್ ಈಸ್ ನಾಟ್ ಸ್ಟ್ರಾಂಗ್, ಪಾರ್ಟಿ ಗೋಸ್ ಹೇವರ್. ಅದೇ ಕಾಂಗ್ರೆಸ್ಲಿ ಆಗ್ತಾ ಇದೆ ಈಗ. ಈ ಚುನಾವಣೆ ನಂತರ ಈ ರಾಹುಲ್ ಗಾಂಧಿ ನಾಯಕತ್ವ, ರಾಹುಲ್ ಗಾಂಧಿ ಜವಾಬ್ದಾರಿ ಮತ್ತು ಅವರ ಹೊಣೆಗಾರಿಕೆ, ಅದು ಬೇರೆ ವಿಚಾರ. ಬಟ್ ವಾಟ್ ಅಬೌಟ್ ಹಿಸ್ ಕಮ್ಯಾಂಡ್ ಲೈನ್ ಇನ್ ದ ಪಾರ್ಟಿ? ಇವರು ನಾಳೆ ಸಿದ್ದರಾಮಯ್ಯ ಅವರಿಗೆ, ಡಿ ಕೆ ಶಿವಕುಮಾರ್ಗೆ ಆಗಲಿ, ಮತ್ತೊಬ್ಬ ಕಾಂಗ್ರೆಸ್ ನಾಯಕರುಗಳಿಗೆ ಯಾವ ಗಟ್ಟಿತನದಿಂದ ಆರ್ಡರ್ ಮಾಡ್ತಾರೆ? ಕಂಪ್ಯೂಟರ್ ನಾಟ್ ಎಟ್ ಆಲ್. ಅವಾಗ ಏನಾಗುತ್ತೆ, ಒಂದು ರೀತಿಯ ಡಿಸ್ಅರೇ ಇನ್ ದ ಪಾರ್ಟಿ, ಒಂದು ರೀತಿ ಅರಾಜಕತೆ ಹುಟ್ಟುಬಿಡ್ತದೆ ಒಂದು ರಾಜಕೀಯ ಪಕ್ಷದಲ್ಲಿ. ಹೀಗಾಗಿ ಕಾಂಗ್ರೆಸ್ ಇದನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕು. ಈಗ ಕಾಂಗ್ರೆಸ್ಸು ಟಿ ವಿ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಏನೇನೋ ಆರೋಪಗಳು ಮಾಡೋದು ಆಯಿತು, ಆದರೆ ಇಂಟ್ರೋಸ್ಪೆಕ್ಷನ್, ಆತ್ಮಾವಲೋಕನ ಅನ್ನೋದಿದೆಯಲ್ಲ, ಅದು ಅನೇಕ ವರ್ಷಗಳು ನಡೆದೇ ಇಲ್ಲ ಕಾಂಗ್ರೆಸ್ಸಲ್ಲಿ. ಕಾಂಗ್ರೆಸ್ಸಲ್ಲಿ ಕಾಂಗ್ರೆಸ್ಗೂ ಈಗ ಬೇರೆ ಅವಕಾಶ ಇಲ್ವಾ? ರಾಹುಲ್ ಗಾಂಧಿ ಒಂದು ರೀತಿ ಅನಿವಾರ್ಯ ಆಗ್ಬಿಟ್ಟಿದ್ದಾರೆ ಅಂತ. ಅನಿವಾರ್ಯ ಆಗಿಲ್ಲ. ರಾಹುಲ್ ಗಾಂಧಿ ವಿಚಾರದಲ್ಲಿ ಅನೇಕ ನಾಯಕರು ಪತ್ರ ಬರೆದ್ರೆ ಅವ್ರನ್ನ ಪಾರ್ಟಿಯಿಂದ ಹೊರಗೆ ಹಾಕಿದ್ದಾರೆ. ಕಪಿಲ್ ಸಿಬ್ಬಲ್ ಆಗಲಿ, ಅನೇಕ ಸೀನಿಯರ್ ಲೀಡರ್ಸ್ ಆಗಲಿ, ಅವ್ರ ಮೇಲೆ ಶಿಸ್ತು ಕ್ರಮ ತಗೊಂಡಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಇಂದಿರಾ ಗಾಂಧಿ ಕಾಲದ ಒಂದು ಘಟನಾವಳಿ ನಡೀತಲ್ಲ, ಸಂಸ್ಥಾ ಕಾಂಗ್ರೆಸ್ ಆರ್ ಅಂತೆಲ್ಲ, ಅದೇ ಮತ್ತೆ ಮರುಕಳಿಸ್ತಾ ಇದೆ. ಈಗ ಮರುಕಳಿಸ್ತಾ ಇರೋ ಸಂದರ್ಭ ಬೇರೆ. ಈಗ ರಾಹುಲ್ ಗಾಂಧಿ ಇಂದಿರಾ ಗಾಂಧಿ ಅವರ ಸ್ಥಾನದಲ್ಲಿ ಇಲ್ಲ. ಆದ್ರೂ ನೀವು ಬಹಳ ವಿಶ್ಲೇಷಣೆ ಮಾಡ್ತೀರಿ. ನೀವು ಆಂಧ್ರದಲ್ಲಿ ಇದ್ದಂಥವ್ರು. ಒಂದು ಪ್ರಶ್ನೆಗೆ ಉತ್ತರ ಕೊಡಿ ನನಗೆ. ಮೊನ್ನೆ ರೇವಂತ್ ರೆಡ್ಡಿ ಅವರು ಮಾತನಾಡ್ತಾ, ಕಾಂಗ್ರೆಸ್ ಅಂದರೆ ಮುಸ್ಲಿಂ ಅಂದರೆ ಕಾಂಗ್ರೆಸ್ ಅಂತಕ್ಕಂಥ ಈ ಹೇಳಿಕೆಗಳೆಲ್ಲ ಏನಿದೆ, ಕಾಂಗ್ರೆಸ್ ಅಂದರೆ ಮುಸ್ಲಿಂ ಅಂದರೆ ಕಾಂಗ್ರೆಸ್ಸು, ನಾವು ಇರೋದೇ ನಿಮಗೋಸ್ಕರ, ನೀವಿರೋದೇ ನಮಗೋಸ್ಕರ ಅಂತ, ಎಲ್ಲೋ ದೇಶದ ಬಹುಸಂಖ್ಯಾತ ಹಿಂದೂಗಳ ಮನಸ್ಸಿನ ಒಳಗಡೆ ಈ ಥರದ ಕಾಂಗ್ರೆಸ್ ಧೋರಣೆ ಇದೆಯಲ್ಲ, ಅದು ಇವರಿಗೆ ಒಂದು ಉತ್ತರ ಕೊಡಬೇಕು ಅಂತ ಅನಿಸ್ತೇನೆ. ಮುಂದಿನ ಜನ್ಮದಲ್ಲಿ ಮುಸ್ಲಿಮನಾಗಿ ಹುಟ್ಟಬೇಕು ಅಂತ ದೇವೇಗೌಡರು ಹೇಳಿದ್ರು. ನಾನು ಹೇಳ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಈ ಅನಿವಾರ್ಯತೆ ನಮ್ಗೇನಿಲ್ಲ. ನಾನು ಹೇಳ್ತಕ್ಕಂಥದ್ದು ಕಾಂಗ್ರೆಸ್ ಇಷ್ಟು ವರ್ಷಗಳು ಯಾವುದೋ ಒಂದು ಹೋರಾಟದ ಪರಿಣಾಮದಲ್ಲಿ ಹುಟ್ಟಂತ ಒಂದು ರಾಜಕೀಯ ಪಾರ್ಟಿ ಒಂದು ಕುಟುಂಬ ಕಾಂಗ್ರೆಸ್ಸಿಗರಿಗೆ ಅವಮಾನ ಅಲ್ವಾ?
ನಿಮ್ಗೆ ಆತ್ಮಾಭಿಮಾನ ಅನ್ನೋದೇ ಇಲ್ವಾ? ನಿಮ್ಗೆ ನಿಮ್ಗೆ ಇಷ್ಟೊಂದು ಆತ್ಮಾಭಿಮಾನ ಇದ್ರೆ ಲಜ್ಜೆಗೆಟ್ಟ ಕುಮಾರಸ್ವಾಮಿ ಜೊತೆ ರಾಜಕಾರಣ ಹೋಗ್ತಾನೆ ಮಾಡ್ಬೇಕಾ? ಒಂದ್ ನಿಮ್ಗೆ ಕುಟುಂಬ ಆತ್ಮಾಭಿಮಾನ ಇದ್ರೆ ನಿಮ್ಮ RSS ಅವ್ರನ್ನ ಸೂರ್ಯ ಮುಕುಂದರಾಜು ಕುಮಾರಸ್ವಾಮಿನ ಹೈಲಿ ಕ್ವಾಲಿಫೈಡ್, ಮಾಡ್ಕೊಂಡಿದ್ದೀರಾ? ರಾಹುಲ್ ಗಾಂಧಿಗಿಂತ ನೂರಾರು ಒಳ್ಳೆ ಗುಣಗಳಿದಾವೆ. ಇವ್ರ ನೇತೃತ್ವದಲ್ಲಿ ಯಾರು ಪಾರ್ಟಿ ಕಟ್ಟಿ ಆಗಿರ್ಬೋದು, ಆ ಸಂಘಟನೆ ಕೇಡರು ಇವರು ಕೂಡ ಕೋಆರ್ಡಿನೇಟ್ ಮಾಡಬೇಕಾಗುತ್ತೆ. ರಾಹುಲ್ ಗಾಂಧಿ ಅವ್ರ ಫೇಲ್ಯೂರ್ ಅಂತ ಹೇಳಕ್ಕಾಗಲ್ಲ. ಬಿಹಾರದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಫೇಲ್ಯೂರ್ ಇರುತ್ತೆ. ಸೊ ಇಲ್ಲಿ ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಯಾವ ರೀತಿ ರಾಹುಲ್ ಗಾಂಧಿ ಫೋಟೋ ತೋರಿಸೋದು ಸರ್, ರಾಹುಲ್ ಗಾಂಧಿ ಫೋಟೋ ಅಲ್ಲ, ರಾಹುಲ್ ಗಾಂಧಿ ಫೋಟೋ, ಪ್ರಿಯಾಂಕಾ ಗಾಂಧಿ ಫೋಟೋ, ಎಲ್ಲರ ಫೋಟೋನು ತೋರಿಸ್ತಾರೆ. ವಕೀಲರಿದಾರಲ್ವಾ, ಎಷ್ಟು ಸತಿ ಕೋರ್ಟ್ ಮುಂದೆ ಕ್ಷಮಾಪಣೆ ಕೇಳ್ಕೊಂಡಿದ್ದಾರೆ ಆ ವ್ಯಕ್ತಿ ಅಂತ ಹೇಳಿ. ಯಾಕೆ ಕೇಳ್ಕೊಂಡಿದ್ದಾರೆ ಕ್ಷಮಾಪಣೆ? ತಗೊಳ್ಳಿ, RSS ವಿಚಾರದಲ್ಲಿ ಸಾವರ್ಕರ್ ವಿಚಾರದಲ್ಲಿ ಮುಚ್ಚಳಿಕೆ, ಆಯ್ತಾ, ರಫೇಲ್ ಅಲ್ಲಿ ಮುಚ್ಚಳಿಕೆ ಗೊತ್ತಾಯ್ತಾನೆ, ಆಧಾರ್ ಕಾರ್ಡ್ಗೆ ಮುಚ್ಚಳಿಕೆ ಗೊತ್ತಾಯ್ತಾನೆ. ಈ ದೇಶದಲ್ಲಿ ಅತಿ ಹೆಚ್ಚು ಮುಚ್ಚಳಿಕೆ ಬರ್ಕೊಂಡು ಕ್ಷಮಾಪಣೆ ಕೇಳಿದಂತ ಒಬ್ಬ ಅತ್ಯಂತ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ ಕಾಂಗ್ರೆಸ್ ಸೂರ್ಯ ಮುಕುಂದ್ ಅವರಿಗೋಸ್ಕರ ಅಪ್ಡೇಟ್, ಸೂರ್ಯ ಮುಕುಂದ್ ಅವರಿಗೋಸ್ಕರ ಅಪ್ಡೇಟ್, ಸೂರ್ಯ ಮುಕುಂದ್ ಅವರಿಗೋಸ್ಕರ ಅಪ್ಡೇಟ್. ಸೂರ್ಯ ಮುಕುಂದ್ ಅವರೇ ನೀವು ಗಮನಿಸಲೇಬೇಕಾದ ಅಪ್ಡೇಟ್. 61 ಕ್ಷೇತ್ರಗಳಲ್ಲಿ ಕಂಟೆಸ್ಟ್ ಮಾಡಿತ್ತು ಕಾಂಗ್ರೆಸ್ ಪಕ್ಷ. ಕೇವಲ 6ರಲ್ಲಿ ಮಾತ್ರ ರಾಹುಲ್ ಗಾಂಧಿ ಅವರ ನಾಯಕತ್ವವನ್ನು ಬಿಹಾರದ ಜನ ತಿರಸ್ಕರಿಸಿದ್ದಾರೆ. ಪೊಲಿಟಿಕಲ್ ಆಯಾಮ ಬಿಟ್ಬಿಡೋಣ ಸರ್, ನೀವು ಸಮರ್ಥನೆ ಮಾಡ್ಕೊಳ್ಳೇಬೇಕು, ಮಾಡ್ತೀರಿ. ನಾನು ಇಟ್ನಾಳ್ ಸರ್ನ ಕೇಳ್ತೀನಿ. ಇಟ್ನಾಳ್ ಸರ್, 95 ಚುನಾವಣೆಗಳ ಲೆಕ್ಕವನ್ನ ಕೊಟ್ಟು ಬಿಜೆಪಿ ತನ್ನೆಲ್ಲ ಅಫಿಷಿಯಲ್ ಟ್ವಿಟರ್ ಹ್ಯಾಂಡಲ್ ಅಲ್ಲೂ ಕೂಡ ಪೋಸ್ಟ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಇನ್ನೆಷ್ಟು ಸೋಲುಗಳು ರಾಹುಲ್ ಗಾಂಧಿ ಅವರಿಗೆ? ಕಾಂಗ್ರೆಸ್ ಪಕ್ಷ ನಿಜವಾಗ್ಲೂ ಕೂಡ ಕ್ಯಾಲಿಬರ್ ಇರ್ತಕ್ಕಂಥ ಪಕ್ಷ. ಈ ದೇಶಕ್ಕೆ ಒಂದು ಪ್ರಬಲವಾದ ವಿರೋಧ ಪಕ್ಷ ಬೇಕೇ ಬೇಕು. ಆಸ್ ಅ ಪ್ರಜೆ ನಮಗೂ ಕೂಡ ಅನ್ಸುತ್ತೆ. ಬಟ್ ಈ ನರೇಟಿವ್ ಅನ್ನ ಬದಲಾವಣೆ ಮಾಡ್ಕೊಳ್ಳೋದು, ಹಾಗೆ ನಾಯಕತ್ವದ ಆಲೋಚನೆಯನ್ನ ಬದಲಾವಣೆ ಮಾಡ್ಕೊಳ್ಳೋ ಅನಿವಾರ್ಯತೆ ಕಾಂಗ್ರೆಸ್ ಇದೆಯಾ ಇಲ್ವಾ? ಇಲ್ಲ, ಈಗ ಅವ್ರಿಗೆ ಅನಿಸ್ದೇ ಇದ್ರೆ ಭಾಳ ಕಷ್ಟ ಆಗುತ್ತೆ. ಈಗ ಬಿ ಜೆ ಪಿ ಒಂದು ಕಾಲದಲ್ಲಿ ಇವರ ಪ್ರಚಾರ ಶೈಲಿ ಆಗಿತ್ತು, ಕಾಂಗ್ರೆಸ್ ಮುಕ್ತ ಭಾರತ್ ಬನಾಯಂಗೆ. ಅದಕ್ಕೆ ಪ್ರತಿತಂತ್ರವಾಗಿ ಇವ್ರು ಏನು ಮಾಡಿದರು ಕಾಂಗ್ರೆಸ್ಸಲ್ಲಿ? ದೇ ಹ್ಯಾಡ್ ನೋ ಕ್ಲೂ. ರಾಹುಲ್ ಗಾಂಧಿ ಬಂದಾಗ ಆರಂಭದ ದಿನಗಳಲ್ಲಿ ಹಿ ವಾಸ್ ಪ್ರೊಜೆಕ್ಟೆಡ್ ಆಸ್ ಅ ರಿಲಕ್ಟೆಂಟ್ ಲೀಡರ್. ಹಿಂಜರಿಕೆ, ಒಬ್ಬ ನಾನು ಲೀಡರ್ ಆಗಬೇಕು ಬೇಡ ಅನ್ನೋ ಥರ ಆ ಥರದೊಂದು ಇಮೇಜ್ ಇತ್ತು. ಆಮೇಲೆ ಈ ಥರದ ಒಂದು ಸಿರೀಸ್ ಆಫ್ ಫೇಲ್ಯೂರ್ಸ್. ಇದೇನಾಗುತ್ತೆ ಅಂದರೆ, ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಪ್ರಬಲ ವಿರೋಧ ಪಕ್ಷ ಬೇಕು, ಒಂದಲ್ಲ 4 ಪ್ರಬಲ ವಿರೋಧ ಪಕ್ಷ ಇರಬೇಕು ಭಾರತ ದೇಶಕ್ಕೆ. ಒಂದೇ ಅಲ್ಲ. ಅದ್ರ ಜೊತೆಗೇ ಈ ಒಂದು ಪಕ್ಷದಲ್ಲಿ ಯಾವುದನ್ನು ಹೈಕಮಾಂಡ್ ಅಂತೀವಿ, ಇಫ್ ಇಟ್ ಈಸ್ ನಾಟ್ ಸ್ಟ್ರಾಂಗ್, ಪಾರ್ಟಿ ಗೋಸ್ ಹೇವರ್. ಅದೇ ಕಾಂಗ್ರೆಸ್ಲಿ ಆಗ್ತಾ ಇದೆ ಈಗ. ಈ ಚುನಾವಣೆ ನಂತರ ಈ ರಾಹುಲ್ ಗಾಂಧಿ ನಾಯಕತ್ವ, ರಾಹುಲ್ ಗಾಂಧಿ ಜವಾಬ್ದಾರಿ ಮತ್ತು ಅವರ ಹೊಣೆಗಾರಿಕೆ, ಅದು ಬೇರೆ ವಿಚಾರ. ಬಟ್ ವಾಟ್ ಅಬೌಟ್ ಹಿಸ್ ಕಮ್ಯಾಂಡ್ ಲೈನ್ ಇನ್ ದ ಪಾರ್ಟಿ? ಇವರು ನಾಳೆ ಸಿದ್ದರಾಮಯ್ಯ ಅವರಿಗೆ, ಡಿ ಕೆ ಶಿವಕುಮಾರ್ ಆಗಲಿ, ಮತ್ತೊಬ್ಬ ಕಾಂಗ್ರೆಸ್ ನಾಯಕರುಗಳಿಗೆ ಯಾವ ಗಟ್ಟಿತನದಿಂದ ಆರ್ಡರ್ ಮಾಡ್ತಾರೆ? ಕಂಪ್ಯೂಟರ್ ನಾಟ್ ಎಟ್ ಆಲ್. ಅವಾಗ ಏನಾಗುತ್ತೆ, ಒಂದು ರೀತಿಯ ಡಿಸ್ಅರೇ ಇನ್ ದ ಪಾರ್ಟಿ, ಒಂದು ರೀತಿ ಅರಾಜಕತೆ ಹುಟ್ಟುಬಿಡ್ತದೆ ಒಂದು ರಾಜಕೀಯ ಪಕ್ಷದಲ್ಲಿ. ಹೀಗಾಗಿ ಕಾಂಗ್ರೆಸ್ ಇದನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕು. ಈಗ ಕಾಂಗ್ರೆಸ್ಸು ಟಿ ವಿ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಏನೇನೋ ಆರೋಪಗಳು ಮಾಡೋದು ಆಯಿತು. ಆದರೆ ಇಂಟ್ರೋಸ್ಪೆಕ್ಷನ್, ಆತ್ಮಾವಲೋಕನ ಅನ್ನೋದಿದೆಯಲ್ಲ, ಅದು ಅನೇಕ ವರ್ಷಗಳು ನಡೆದೇ ಇಲ್ಲ ಕಾಂಗ್ರೆಸ್ಸಲ್ಲಿ. ಅಲ್ಲ, ಕಾಂಗ್ರೆಸ್ಗೂ ಈಗ ಬೇರೆ ಅವಕಾಶ ಇಲ್ವಾ? ರಾಹುಲ್ ಗಾಂಧಿ ಒಂದ್ ರೀತಿ ಅನಿವಾರ್ಯ ಆಗ್ಬಿಟ್ಟಿದ್ದಾರೆ ಅಂತ. ಅನಿವಾರ್ಯ ಆಗಿಲ್ಲ. ಅನಿವಾರ್ಯ ಆಗಿಲ್ಲ. ರಾಹುಲ್ ಗಾಂಧಿ ವಿಚಾರದಲ್ಲಿ ಅನೇಕ ನಾಯಕರು ಪತ್ರ ಬರೆದ್ರೆ ಅವ್ರನ್ನ ಪಾರ್ಟಿಯಿಂದ ಹೊರಗೆ ಹಾಕಿದ್ದಾರೆ. ಕಪಿಲ್ ಸಿಬ್ಬಲ್ ಆಗಲಿ, ಅನೇಕ ಸೀನಿಯರ್ ಲೀಡರ್ಸ್ ಆಗಲಿ, ಅವ್ರ ಮೇಲೆ ಶಿಸ್ತು ಕ್ರಮ ತಗೊಂಡಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಇಂದಿರಾ ಗಾಂಧಿ ಕಾಲದ ಒಂದು ಘಟನಾವಳಿ ನಡೀತಲ್ಲ, ಸಂಸ್ಥಾ ಕಾಂಗ್ರೆಸ್ ಆರ್ ಅಂತೆಲ್ಲ, ಅದೇ ಮತ್ತೆ ಮರುಕಳಿಸ್ತಾ ಇದೆ. ಈಗ ಮರುಕಳಿಸ್ತಾ ಇರೋ ಸಂದರ್ಭ ಬೇರೆ. ಈಗ ರಾಹುಲ್ ಗಾಂಧಿ ಇಂದಿರಾ ಗಾಂಧಿ ಅವರ ಸ್ಥಾನದಲ್ಲಿ ಇಲ್ಲ. ಆದ್ರೂ ಕೂಡ ನೀವು ಬಹಳ ವಿಶ್ಲೇಷಣೆ ಮಾಡ್ತೀರಿ. ನೀವು ಆಂಧ್ರದಲ್ಲಿ ಇದ್ದಂಥವ್ರು. ಒಂದು ಪ್ರಶ್ನೆಗೆ ಉತ್ತರ ಕೊಡಿ ನನಗೆ. ಮೊನ್ನೆ ರೇವಂತ್ ರೆಡ್ಡಿ ಅವರು ಮಾತನಾಡ್ತಾ ಕಾಂಗ್ರೆಸ್ ಅಂದರೆ ಮುಸ್ಲಿಂ ಅಂದರೆ ಕಾಂಗ್ರೆಸ್ ಅಂತಕ್ಕಂಥ ಈ ಹೇಳಿಕೆಗಳೆಲ್ಲ ಏನಿದೆ, ಕಾಂಗ್ರೆಸ್ ಅಂದರೆ ಮುಸ್ಲಿಂ ಅಂದರೆ ಕಾಂಗ್ರೆಸ್ಸು, ನಾವು ಇರೋದೇ ನಿಮಗೋಸ್ಕರ, ನೀವಿರೋದೇ ನಮಗೋಸ್ಕರ ಅಂತ, ಎಲ್ಲೋ ದೇಶದ ಬಹುಸಂಖ್ಯಾತ ಹಿಂದೂಗಳ ಮನಸ್ಸಿನ ಒಳಗಡೆ ಈ ಥರದ ಕಾಂಗ್ರೆಸ್ ಧೋರಣೆ ಇದೆಯಲ್ಲ, ಅದು ಇವರಿಗೆ ಒಂದು ಉತ್ತರ ಕೊಡಬೇಕು ಅಂತ ಅನಿಸ್ತಿರ್ತಾರೆ. ಮುಂದಿನ ಜನ್ಮದಲ್ಲಿ ಮುಸ್ಲಿಮನಾಗಿ ಹುಟ್ಟಬೇಕು ಅಂತ ದೇವೇಗೌಡರು ಹೇಳಿದ್ರು. ನಾನು ಹೇಳ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಈ ಅನಿವಾರ್ಯತೆ ನಮ್ಗೇನಿಲ್ಲ. ನಾನು ಹೇಳ್ತಕ್ಕಂಥದ್ದು ಕಾಂಗ್ರೆಸ್ ಇಷ್ಟು ವರ್ಷಗಳು ಯಾವುದೋ ಒಂದು ಹೋರಾಟದ ಪರಿಣಾಮದಲ್ಲಿ ಹುಟ್ಟಂತ ಒಂದು ರಾಜಕೀಯ ಪಾರ್ಟಿ ಒಂದು ಕುಟುಂಬ ತಗ್ಲಾಕೊಂಡು ಕಾಂಗ್ರೆಸ್ಸಿಗರಿಗೆ ಅವಮಾನ ಅಲ್ವಾ?
ನಿಮ್ಗೆ ಆತ್ಮಾಭಿಮಾನ ಅನ್ನೋದೇ ಇಲ್ವಾ ನಿಮ್ಗೆ? ನಿಮ್ಗೆ ಆತ್ಮಾಭಿಮಾನ ಇಷ್ಟೊಂದು ಇದ್ರೆ ಲಜ್ಜೆಗೆಟ್ಟ ಕುಮಾರಸ್ವಾಮಿ ರಾಜಕಾರಣ ಜೊತೆ ಮಾಡ್ಬೇಕಾ? ಒಂದ್ ನಿಮ್ಗೆ ಕುಟುಂಬ ಆತ್ಮಾಭಿಮಾನ ಇದ್ರೆ ನಿಮ್ಮ RSS ಅವ್ರನ್ನ ಸೂರ್ಯ ಬೈದವ್ರನ್ನ ಈಗ ಸೂರ್ಯ ಕರ್ಕೊಂಡು ಮುಕುಂದರಾಜು ಕುಮಾರಸ್ವಾಮಿನ ಹೈಲಿ ಮುಖ್ಯಮಂತ್ರಿ ಕ್ವಾಲಿಫೈಡ್ ಮಾಡ್ಕೊಂಡಿದ್ದೀರಾ? ರಾಹುಲ್ ಗಾಂಧಿಗಿಂತ 100 ಒಳ್ಳೆ ಗುಣಗಳಿದಾವೆ. ಇವ್ರ ನೇತೃತ್ವದಲ್ಲಿ ಯಾರು ಪಾರ್ಟಿ ಕಟ್ಟಿ